ರೋಹಿತ್ ಶರ್ಮಾ ಐಪಿಎಲ್ ಇತಿಹಾಸದ ಯಶಸ್ವಿ ನಾಯಕ, 5 ಬಾರಿ ಟ್ರೋಫಿ ಗೆಲ್ಲಿಸಿಕೊಟ್ಟ ಸಾಧಕ, ಈ ಸಕ್ಸಸ್ಫುಲ್ ನಾಯಕ ಅನ್ನೋ ಪಟ್ಟ ರೋಹಿತ್ ಶರ್ಮಾ ಸುಮ್ಮನೆ ಬಂದಿದ್ದಲ್ಲ. ಇದರ ಹಿಂದೆ ಅಪಾರ ಪರಿಶ್ರಮ ಇದೆ. ಒಂದೊಂದು ಪಂದ್ಯದ ಹಿಂದೆ ಗೆಲುವಿಗಾಗಿ ಗೇಮ್ ಪ್ಲಾನ್ ಸ್ಟ್ರಾಟಜಿ ರೂಪಿಸೋಕೆ ರೋಹಿತ್ ಹಗಲು ರಾತ್ರಿ ತಲೆ ಕೆಡಿಸಿಕೊಂಡಿದ್ದೆ. ಮುಂಬೈ ಇಂಡಿಯನ್ಸ್ನ ಸ್ಪಿನ್ನರ್ ಪಿಯೂಷ್ ಚಾವ್ಲಾ ಹೇಳಿರೋ ಒಂದು ಕತೆ ಕ್ಯಾಪ್ಟನ್ ಆಗಿದ್ದಾಗ ರೋಹಿತ್ ಎಷ್ಟು ತಲೆ ಕೆಡಿಸಿಕೊಳ್ತಾ ಇದ್ರು ಅನ್ನೋದನ್ನ ಹೇಳ್ತಿದೆ. ಐಪಿಎಲ್ನ ಟೂರ್ನಿಯೊಂದರಲ್ಲಿ ಮುಂಬೈ ಇಂಡಿಯನ್ಸ್ ಮುಂದಿನ ದಿನ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಪಂದ್ಯವನ್ನಾಡಬೇಕಿತ್ತು. ನಾಳೆ ಪಂದ್ಯ ಇದ್ದಿದ್ರಿಂದ ಆಟಗಾರರೆಲ್ಲ ಬಹುಬೇಗ ನಿದ್ರಿಸಿದ್ರು. ಆದ್ರೆ ರೋಹಿತ್ ಶರ್ಮಾ ಮಾತ್ರ ರಾತ್ರಿ 2:30 ಎದ್ದು ಕುಳಿತಿದ್ರಂತೆ. ಡೆಲ್ಲಿಯ ಓಪನರ್ ಡೇವಿಡ್ ವಾರ್ನರ್ನ ಹೇಗೆ ಔಟ್ ಮಾಡೋದು ಅಂತ ತಲೆ ಕೆಡಿಸಿಕೊಂಡಿದ್ದ ರೋಹಿತ್ ರಣತಂತ್ರ ರೂಪಿಸ್ತಾ ಇದ್ರಂತೆ. ಅಂತಿಮವಾಗಿ ರಾತ್ರಿ 2:30ಕ್ಕೆ ಆ ಸೀಸನ್ ನಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ನೀಡ್ತಿದ್ದ ಪಿಯೂಷ್ ಚಾವ್ಲಾರನ್ನ ರೂಮ್ಗೆ ಕರೆದ್ರಂತೆ. ಆರೆ ನಿದ್ದೆಗಣ್ಣಲ್ಲಿ ರೂಮ್ಗೆ ತೆರಳಿದ್ದ ಚಾವ್ಲಾಗೆ ರೋಹಿತ್ ಶರ್ಮಾ ಡ್ರಾಯಿಂಗ್ ಬೋರ್ಡ್ ನಲ್ಲಿ ಬರೆದಿದ್ದ ಗೇಮ್ ಪ್ಲಾನ್ ತೋರಿಸಿ ಇದೇ ಫೀಲ್ಡ್ ಸೆಟಪ್ ನಲ್ಲಿ ನಾವು ವಾರ್ನರ್ನ ಔಟ್ ಮಾಡಬೇಕು ಎಂದಿದ್ರಂತೆ. ನಾಯಕತ್ವ ವಿಚಾರದಲ್ಲಿ ರೋಹಿತ್ ಶರ್ಮಾ ಸಿದ್ಧತೆ ಅಷ್ಟು ಪರ್ಫೆಕ್ಟ್ ಇರ್ತಾ ಇತ್ತು ಅಂತ ಪಿಯೂಷ್ ಚಾವ್ಲಾ ಸಂದರ್ಶನ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ.